ಕರ ಜೋಡಿಸಿ ನಾಚಿರ ಬಾಗಿರುವೆ ಗುರು ಶ್ರದ್ಧಾನಂದ ಆ ಗುರುವೆ ಕರ ಜೋಡಿಸಿ ನಾಚಿರ ಬಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಮಾನವರ್ಥಂ ಆವಿರ್ಭೂತಂ ಮಾನಮೀಯಾಜಲಕ್ಷಿತಂ ಶಿವರೂಪಂ ಶುಭಾನಂದಂ ವಂದ್ಯಂ ವಂದೇ ಜಗದ್ಗುರು ಪರಮ ಪೂಜ್ಯ ಜಗದ್ಗುರು ಶಿವಾನಂದ ಹಾಗೂ ಸಿದ್ಧಾರೂಢ ಈಶ್ವರ ಕೃತ್ವಗದ್ದೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಬ್ರಹ್ಮಲೀನರಾದ ಲಿಂಗೈಕ ಜಗದ್ಗುರು ಪೂರ್ಣಾನಂದ ಈಶ್ವರ ಕೃತ್ವಗದ್ದೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಒಪ್ಪತ್ತ ಊಟವನ್ನು ಒಂದು 70 ಲಕ್ಷ ಜನರಿಗೆ ಲಿಂಗ ಭಿಕ್ಷೆಯನ್ನು ನೀಡಿದಂತ ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿನೂ ಕೂಡ ಭಕ್ತರನ್ನ ಉದ್ಧರಿಸಿದ ಗುರು ಯಾರಾದಾರಂದ್ರೆ ಜಗದ್ಗುರು ಶ್ರದ್ಧಾನಂದಪ್ಪ ಅವರು. ಅಂಥವರ ದೇವಿ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರ ಸಮರ್ಪಿಸುತ್ತಾ ಜ್ಞಾನವೃದ್ಧರು ತಪೋವೃದ್ಧರು ಯುವವೃದ್ಧರಾದ ಜಗದ್ಗುರು ಪೂರ್ಣಾನಂದಪ್ಪ ಅವರ ಕರಸಂಜಾತರಾದ ಹರಳಕಟ್ಟಿ ಅಪ್ಪವರ ದೇವಿ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಜ್ಞಾನವೃದ್ಧರು ತಪೋವೃದ್ಧರು ಸರಳ ಸಹಕಾರ ಮೂರ್ತಿಗಳಾದ ಸಾಧಕರಿಗೆ ಮಾರ್ಗದರ್ಶಕರಾದ ಜಗದ್ಗುರು ಶ್ರದ್ಧಾನಂದಪ್ಪ ಅವರ ಕೀರ್ತಿಯ ಪತಾಕೆಯನ್ನ ಹಾರಿಸಿ ಕೊಟ್ಟವರು ಯಾರಂತ ಅಂದ್ರ ಇದೇ ಊರಿನ ಅಭಿನವ ಶಿವಾನಂದ ಅಪ್ಪವರ ಮಠದ ಪೀಠ ಅಧ್ಯಕ್ಷರಿಗೆ ಕೂಡ ಅನಂತ ಭಕ್ತಿ ನಮಸ್ಕಾರವನ್ನು ಸಮರ್ಪಿಸುತ್ತಾ ಬಹಳ ಸುಂದರವಾಗಿ ತಿಂಗಳ ಪರ್ಯಂತರವಾಗಿ ನಮ್ಮ ನಿಮ್ಮ ಎಲ್ಲರಿಗೆ ನಿರೂಪಣೆಯನ್ನು ಮಾಡಿದಂತ ವಿದ್ಯಾನಂದಪ್ಪ ದೇವಿ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯರು ಸ್ತೋತ್ರೀಯ ಬ್ರಹ್ಮನಿಷ್ಠರಾದ ಹಾಸ್ಯ ಚುಟಿಕೆಯಿಂದ ತನ್ನೆಲ್ಲರನ್ನು ನಕ್ಕ ಅಗಸುವಂತ ನಮ್ಮ ಗಂಗೆ ಪಿತ ಅಜ್ಜವರಿಗೆ ಕೂಡ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ತಿಂಗಳ ಪರ್ಯಂತರವಾಗಿ ಅಧಿಕ ಮಾಸದ ನಿಮಿತ್ತ ಮಾಡಿಕೊಂಡು ದೇವಿಯ ಪಾರಾಯಣವನ್ನ ಭಕ್ತರಿಗೆ ಮನಮುಟ್ಟುವಂತೆ ತಿಳಿಸಿದಂತ ನಮ್ಮ ಹಂಸಾಳ ಗುರುಗಳಿಗೆ ಕೂಡ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವೇದಿಕೆಯ ಮೇಲೆ ಶಾಸ್ತ್ರೀಯವರನ್ನೇ ಮೊದಲು ಮಾಡಿಕೊಂಡು ಮಾತಾಜಿಯವರಿಗೆ ನಮ್ಮ ಸಂಗೀತ ಸುಧೆಯನ್ನ ಬಹು ಸುಂದರವಾಗಿ ತತ್ವದ ನುಡಿಗಳನ್ನು ಭಕ್ತರ ಸಮೂಹಕ್ಕೆ ತಿಳಿಸಿದಂತ ನಿಂಗಪ್ಪಜ್ಜನವ್ರಿಗೆ ತಬಲಾಜರಿಗೆ ಬ್ರಹ್ಮಪ್ಪಜ್ಜನವ್ರಿಗೆ ಮತ್ತು ನಮ್ಮ ಚಾನಲ್ ಅಣ್ಣವರು ಶ್ರೀಕಾಂತ್ ಅಣ್ಣವ್ರಿಗೆ ನಮ್ಮೆಲ್ಲರಿಗೆ ಶರಣಾರ್ಥಿ ಶಿವಸ್ವರೂಪಿಗಳೇ ಸೋಮನಕೊಪ್ಪ ಗ್ರಾಮದ ತಂದೆ ತಾಯಿಗಳೇ ಗುರು ಹುಡುಗರೇ ಅಕ್ಕನ ಬಳಗದವರೇ ತಿಂಗಳ ಪರ್ಯಂತರವಾಗಿ ಬಹಳ ದಾನ ಧರ್ಮ ಅಣ್ಣಂದರು ಬಹಳ ರುಚಿಯಾಗಿ ಶುಚಿಯಾಗಿ ಅಡಿಗೆ ಮಾಡಿ ಎಷ್ಟೋ 10,000 ಲಕ್ಷ ಜನರು ಬಂದರೂ ಕೂಡ ಪ್ರಸಾದವನ್ನ ಮಾಡಿ ಉಣಬಡಿಸಿದ ನಮ್ಮ ಸೋಮನಕೊಪ್ಪದ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಶರಣಾರ್ಥಿ ಶಿವಸ್ವರೂಪಿಗಳೇ ಇಲ್ಲಿಯ ಪರ್ಯಂತರವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನ ಪ್ರತಿಪಾದನೆ ಮಾಡಿದರು. ಅದು ಯಾವುದು ಅಂತ ಕೇಳಿದ್ರೆ ವಿರತೆಯಿಂದ ಇತರ ಸಂಪದ ಸುಖ ಉಂಟೆ ಅಂತ ಹೇಳಿದರು. ವಿರತಿ ಅಂದ್ರ ವೈರಾಗ್ಯವನ್ನ ಯಾರು ತಗದಾರ ಅಂತ ಕೇಳಿದ್ರೆ ಅಕ್ಕಮಾದೇವಿ ಕೇಳಿದ್ರಿ. ಅಕ್ಕಮಾದೇವಿ ಏನಾದ್ರು ಅಂತ ಕೇಳಿದ್ರೆ ಬಾಲಕಿ 8ನೇ ವರ್ಷದಾಗ ಮನೆ ಬಿಟ್ಟು ಬಂದ್ಲಕ್ಕಿ. 8 ವರ್ಷದಾಗ ಮನೆ ಬಿಟ್ಟು ಬಂದಕ್ಕಿ ಜಗತ್ತಿನೊಳಗೆ ಸೂರ್ಯ ಚಂದ್ರ ಇರುವ ಪರಿನೂ ಕೂಡ ಏನ ಮಾಡಿದ್ರು ವೈರಾಗ್ಯವಂತ. ನೀವೇನ ಮಹಿಳಾ ಸಂಘದ ಅಧ್ಯಕ್ಷರಂತಿರಲ್ಲ, ಯಾವ ಮಹಿಳಾ ಸಂಘದ ಅಧ್ಯಕ್ಷರು ಹೋಗೋಣ ತಿಳ್ಕೊಂಡು ಅಂತಿಲ್ಲ, ಹಂಗ ಎಲ್ಲರಿಗೂ ಮಹಿಳೆಯರಿಗೆ ಶಕ್ತಿ ಶಾಲೆಯನ್ನ ನೀಡಿದಂಥವ್ರು ವೈರಾಗ್ಯ ಮೂರ್ತಿ ಆದವರು ಯಾರು?
ಅಕ್ಕ ಮಹಾದೇವಿ ಅಂಥವ್ರು ಏನಾದ್ರು ಅಂತ ಕೇಳಿದ್ರೆ ವೈರಾಗ್ಯ ನಿಧಿ ಅನ್ಸುವಂದು ಅಕ್ಕ. ಕೌಶಿಕ ರಾಜ ಅಂದ್ರೆ ಎಷ್ಟು ದೊಡ್ಡ ಅಗರ್ಭ ಶ್ರೀಮಂತ, ಬಂಗಾರ ತೊಟ್ಟಲದೊಳಗೆ ನಿನ್ನ ಜೋಗಳ ಹಾಕ್ತೀನಂದ. ಬ್ಯಾಡ ಅಂದಕ್ಕೆ, ಯಾವುದೂ ಒಳ್ಳೆ ಅಂದಕ್ಕೆ, ಆದ್ರೂ ಕೂಡ ಆಕಿನ ಮೇಲೆ ಮೋಹ ಮಾಡಿದ್ದ, ಪ್ರೀತಿ ಮಾಡಿದ್ದ. ನಾವು ಒಳ್ಳೆ ಅಂದಕ್ಕೆ ಯಾವುದನ್ನು ಒಳ್ಳೆದು ಆದ್ರೂ ಬಿಡಲಿಲ್ಲ. ಯಾಕ? ಸಮಯ ಹೆಂಗ ಬರ್ತೈತಿ ಹಂಗ ಹೋಗ್ಬೇಕು. ಆ ಊರಾಗ ಇರಬೇಕಿತ್ತು ಆ ತಾಯಿ. ದೊಡ್ಡ ರಾಜವ, ದೊಡ್ಡ ರಾಜ ಅಂತಿಲ್ಲ ನೀವು ಏನ್ರಿ, ಅವ್ರನ್ನೆಲ್ಲ ಎದುರು ಹಾಕೊಂಡು ಇರೋದು ಭಾಳ ಕಷ್ಟ ಊರಾಗ ಅಂತಿರಲಿಲ್ಲ. ಹಂಗ ನೋಡು, ಕೌಶಿಕ ರಾಜ ನಿನ್ನ ಮೇಲೆ ಮನಸ್ಸು ಮಾಡ್ಯಾನ, ಮದುವೆ ಆಗ್ತಾನವ. ಅವ ಏನು ಹೇಳ್ಕಸಿದ್ದ, ತನ್ನ ಪ್ರಜೆಗಳನ್ನು ಕೊಟ್ಟು ಕಳಿಸಿದ್ದ ಅವ್ರ ಮನೆಗೆ. ಆ ಹುಡುಗಿನ ನನಗೆ ಏನೋ ಕೊಟ್ಟು ಮದುವೆ ಮಾಡಿದ್ರೆ ಭಾಳ ಚಲೋ ಆಯ್ತು. ಏಕಂದ್ರೆ ನಿಮ್ಮ ರುಂಡವನ್ನು ಕತ್ತರಿಸ್ತೀನಿ, ನಿಮ್ಮ ಚಿರವನ್ನು ಛಿದ್ರವಾಗಿ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಯಾರು? ಕೌಶಿಕ. ಅವಾಗ ತಂದೆ ತಾಯಿ ಒಪ್ಕೊಂಡ್ರವ್ರು. ನೋಡುವ ಊರಾಗಿ ನೋಡು ಭಾಳ ಕಷ್ಟ, ಯಾಕೆ ಮದುವೆ ಮಾಡ್ಕೋ ಅಂತಂದ್ರು. ಅದಕ್ಕೆ ತಂದೆ ಇಲ್ಲಿ ತಂದ್ರೆ ನೀವು ಕೌಶಿಕನ ಮದುವೆ ಮಾಡ್ಕೊಳ್ಬೇಕಂದ್ರ ನಮ್ಮ ಪ್ರಾಣ ಹೋಗತಿ ಅಂದ್ರು ತಂದೆ ತಾಯಿ. ಅವಾಗ ತಾಯಿ ಅಕ್ಕ ಮಹಾದೇವಿ ಆಯಿತು, ಯಾಕ ತಂದೆ ತಾಯಿದು ಭಯ ಇತ್ತು, ಆಯಿತು ಅಂತೇಳಿ ಏನು ಮಾಡಿದ್ರು, ಕೌಶಿಕ ಒಬ್ಬ ಹೋಗ್ತೀನಿ ಡೈರೆಕ್ಟ್ ಅವನ ಮನೆಗೆ ಹೋಗ್ತೀನಿ ಅನ್ಲಕ್ಕೆ. ಎಂಥ ವೈರಾಗ್ಯ ನೋಡು. ಅವನ ಮನೆಗೆ ಹೋಗ್ತೀನಿ ಅಂತೇಳಿ ಬಂದು ರಾಜನ ಮನೆಗೆ ಬಂದು ಕೇಳಲಿಕ್ಕೆ, ನನ್ನ ಮೇಲೆ ನೀ ಏನು ಮೋಹ ಮಾಡಿರಲ್ಲ ಈ ಶರೀರದ ಮೇಲೆ, ಆದ್ರೆ ನಿನ್ನ ಮಾಡ್ಕೊಂತೀನಿ, ನನ್ನ 3 ಷರತ್ತುಗಳಕ್ಕೆ. ಒಬ್ಬ ಗ್ರಾಮ ಪಂಚಾಯತಿ ನೇಮರಿಗೆ ನಿಂತು ಮಾತಾಡೋಕ್ಕಾಗೋದಿಲ್ಲ. ಯಾಕೆ? ನಾನು ನಮ್ಮ ಮನೆ ಹಾಕಿಸ್ಲಿಕ್ಕಂದ್ರೆ ಹೌದಲ್ಲ, ಹಂಗೆ ಭಯ ಇರ್ತದೆ ಒಬ್ಬೊಬ್ಬರಿಗೆ. ಯಾಕೆ ಏನು ಮಾಡಿದ್ರು, ದೊಡ್ಡ ರಾಜ, ಇಡೀ ಊರವನ್ನ ಸಲುವಂತ ರಾಜನಿಗೆ ಉತ್ತರ ಕೊಡ್ಲಿಕ್ಕೆ, ನಾನು ನಿನ್ನ ಮದುವೆ ಆಗ್ತೇನೆ, ಆದ್ರೆ ನೀ ನನ್ನ ಮೇಲೆ ಮನಸ್ಸು ಮಾಡಿ ನನ್ನ 3 ಷರತ್ತುಗಳು, ಅವನ ನೀನು ಅದಕ್ಕೆ ಅಡ್ಡಿ ಬಂದ್ರೆ ನೀನು ಆಗಂಗಿಲ್ಲ ಅಂದ್ಲಕ್ಕೆ. ಏನು ಹೇಳವ ನಿನ್ನ ಷರತ್ತು ಅಂದ? ಗುರುಲಿಂಗ ಜಂಗಮರ ದಾಸೋಗ ನಿನ್ನ ಮನೆಯಾಗ ಮಾಡ್ತೀನಿ, ಅದಕ್ಕೆ ನೀ ಅಡ್ಡಿ ಬಂದ ಅಂದ್ರೆ ನಿನ್ನ ಮದುವೆ ಆಗಂಗಿಲ್ಲ ಅಂದ. ಅವಾಗ ಆಯಿತು. ಅವ್ರು ಏನು ಗೊತ್ತಿದ್ರು ಅವನ 3 ರಾಜಾಗ. ಗುರು ಅಂದ್ರೆ ಗೊತ್ತಿಲ್ಲ, ಲಿಂಗ ಅಂದ್ರೆ ಗೊತ್ತಿಲ್ಲ, ಜಪ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿದ್ದಿಲ್ಲ. ಅವನ್ನೆಲ್ಲ ನೀನ ಮಾಡೋದಂದ. ಅಕ್ಕ ಮಹಾದೇವಿ ಬಂದು ಅವ್ರ ಮನೆಯಾಗ ಎಲ್ಲ ಮಾಡಕತ್ಲಕ್ಕಿ. ಅಷ್ಟಾವರಣಗಳು, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಅವನ್ನೆಲ್ಲನೂ ಮಾಡಕತ್ಲು. ಅವಾಗ ಅವಾಗ ಕಾಮ ತಡ್ಕೋಕಾಗ್ಲಿಲ್ಲ. ಆಕಿನ ಶರದ ಜದ್ದಾಕೋದ. ಆಕೆ ಏನಾದ್ಲಕ್ಕ, ಏ ಮೂರ್ಖ ರಾಜ, ನನ್ನ ಷರತ್ತು ಇನ್ನೂ ಮುಗಿದಿಲ್ಲ, ನೀನು ಈ ಶರೀರ ಮೇಲೆ ಮೋಹ ಇಟ್ಟಿಲ್ಲ, ತಗೋ ಇದನ್ನು ನಾಯಿ ತಿಂದರೇನು ನರಿಯ ತಿಂದರೇನು ಈ ದೇಹವನ್ನ ತಗೋ ಮೂರ್ಖ ರಾಜ ಅನ್ನಕ್ಕಿನ ಸೀರಿ ಬಿಚ್ಚಿ ಏಕಾಂಗಿಯಾಗಿ ಎಲ್ಲಿ ಹೋದ್ಲು ಕಲ್ಯಾಣಕ್ಕೆ ಹೋದ್ಲು ಅಕ್ಕ ಮಾದೇವಿ. ಜಗತ್ತಿನೊಳಗೆ ಅಕ್ಕ ಅಂತ ತಗೊಂಡ್ಲಕ್ಕೆ. ಹಂಗೆ ಬರ್ಬೇಕಲ್ಲ. ಒಬ್ಬ ಮುತ್ಯ ಇದ್ನಂತ, ಮುತ್ಯ ಯಾವ ಮುತ್ಯ ಇದ್ನಂತ, ಪ್ರಾಣ ಬಿಡಾಕತ್ತಿದ್ನಂತವ. ಏನು ಪ್ರಾಣ ಬಿಡಾಕತ್ತಿದ್ನಂತವ ಮುತ್ಯ. ಅವಾಗ 1 ಲಕ್ಷ ರೂಪಾಯಿಗೆ ಒಂದು ಇಂಜೆಕ್ಷನ್ ಇದ್ದು ಅಂತ. 1 ಲಕ್ಷ ರೂಪಾಯಿಗೆ ಒಂದು ಇಂಜೆಕ್ಷನ್ ಪ್ರಾಣ ಹೊಟ್ಟಿತ್ತಂತ. ಅವ ಏನು ಮಾಡಕತ್ತ ಕೇಳಿದ್ರ ಕಾಕ್ 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 ಕಾ ಅಂತ ಅನ್ನಕತ್ತಿದಂತ. ಅವಾಗ ಮನೆಯಾಗೆಲ್ಲ ದೊಡ್ಡ ದೊಡ್ಡ ನೌಕರಿಗಳು ಇದ್ರು. ನಮ್ಮಪ್ಪ ಆ ಕಡೆ ಗ್ವಾದ್ಲಿ ಕಡೆ ಕೈ ಮಾಡಾಕತ್ತಾನ, ಕಾಕ್ 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 ಅಂತಾನ. ಏನಾರಟ ಗಂಟು ಇಟ್ಟಿರ್ಬೇಕಲ್ಲ, ಏನಾರಟ ಗಂಟು ಇಟ್ಟಿರ್ಬೇಕಲ್ಲ. ಮತ್ತೆ ಹೆಂಗೋ ಪ್ರಾಣ ಬಿಡಾಕತ್ತಾನ. ಅವ ಪ್ರಾಣ ಹೋಗೋಕ್ಕಿಂತ ಪೂರ್ವದಲ್ಲಿ ಡಾಕ್ಟ್ರ್ ಕರೆಸಿ ಇಂಜೆಕ್ಷನ್ ಮಾಡಿಸಿ ಅದನ್ನ ಗಂಟೆ ಕೇಳಾತು ಅಂತೇಳಿ ಡಾಕ್ಟ್ರು ಕರ್ಕೊಂಬಂದ್ರಂತ. ಡಾಕ್ಟ್ರ್ ಕೇಳ, ನೋಡ್ರಿ ಅಪ್ಪನ ಪ್ರಾಣ ಹೋಗೈತಿ, ಮತ್ತು ಅವ ಏನೋ ಕಕ್ 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 ಅಂತ ಇಲ್ಲಿ ಕೈ ಮಾಡಾಕತ್ತಾನ. ಆದ್ರೆ ಇನ್ನೊಂದು ಸ್ವಲ್ಪ 2 ಮಾತುಗಳನ್ನ ಮಾತಾಡ್ತಾನದ. ಮತ್ತು 1 ಇಂಜೆಕ್ಷನ್ಗೆ ಎಷ್ಟು ತಗೋತೀರಿ ಡಾಕ್ಟ್ರ್ ಅಂದಾಗ, 1 ಇಂಜೆಕ್ಷನ್ ಮಾತಾಡ್ಬೇಕಾದ್ರೆ 1 ಲಕ್ಷ ರೂಪಾಯಿ ತಗೋತೀನಿ ಅನ್ನಂತ.
ಒಂದು ಇಂಜೆಕ್ಷನ್ ಮಾತಾಡ್ಬೇಕಾದ್ರೆ 1 ಲಕ್ಷ ರೂಪಾಯಿ ತಗೊಂತೀನಲ್ಲ, ಆಯ್ತು 1 ಲಕ್ಷ ಯಾಕ 2 ಲಕ್ಷ ಕೊಡ್ತೀವಿ, 2 ಇಂಜೆಕ್ಷನ್ ಮಾಡ್ರಿ, 1 ತಾಸು ಮಾತು ಹೇಳ್ತಾನ. ನಮ್ಮಪ್ಪ ಎಲ್ಲೆಲ್ಲಿ ಗಳಿಸಿ ಗಂಟಿರ್ತಾನ ಕೇಳ್ತೀವಿ ಅದ್ರದ್ದ. ಅವಾಗ ಆಯ್ತಂತ 2 ಇಂಜೆಕ್ಷನ್ ಮಾಡಿಸಿದ್ರಂತ, 2 ಲಕ್ಷ ರೂಪಾಯಿ ಕೊಟ್ಟಂತ. ಕೊಟ್ಟು ಅವಾಗ ಮಾತ ಹೊಳಿರುವಂತವನು ಕಸ್ 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 ಅಂತ ಕೈ ಮಾಡಾಕತ್ತಿನಲ್ಲ ಗ್ವಾಡ್ಲಿ ತಡೆ. ಅವಾಗ ಆ ಎಮ್ಮಿ ತರ ಬಾಯಾಗ ಕಸಬರಿಗೆ ಹಿಡ್ಕೊಂಡಿತ್ತಂತ. ಹುಚ್ಚುಗಳ ಮಕ್ಕಳ ಕಸಬರಿಗೆ ಬಾಯಾಗಿ ಇಟ್ಕೊಂಡು ಎಮ್ಮಿ ತರ ಅಂತ ತಕ್ಕೋರಿ ಅನ್ನಂತ. ಇದಕ್ಕೇನಂತಾರೆ? ವೈರಾಗ್ಯ ಅನ್ನಂಗಿಲ್ಲ ಇದಕ್ಕ. ಕ್ಷಣ ಬಂಗೂರ ನಾಹಿ ಭರವಸೆ ಅಂತ ಹೇಳ್ತಾರ. ಕ್ಷಣ ಚಿತ್ತಂ ಕ್ಷಣ ನಿತ್ತಂ. ಇದು ಕ್ಷಣಕ್ಕ ಬರಬೇಕಾಗಿತ್ತಂದ್ರೆ ಅಂತ ವೈರಾಗ್ಯ. ಗದಗಿನಿ ಶಿವಾನಂದಪ್ಪ ಅವರು ಇದು ಇಡೀ ನಮ್ಮ ಯಾವುದು ರಾಮದುರ್ಗ ತಾಲೂಕಿನ ಗೌಡಿಕೆಯನ್ನ ಇಡೀ ಪಟ್ಟಣವನ್ನ ಏನ್ ಮಾಡಿದ್ರು, ವೈರಾಗ್ಯವನ್ನ ತಾನೇ ಬಿಟ್ಟು ಕೊಟ್ಟವರು ಯಾರು? ಜಗದ್ಗುರು ಶಿವಾನಂದಪ್ಪ ಅವರು. ಅದು ಬರ್ಬೇಕಲ್ರಿ? ಬರ್ತೀರಾ ನೀವು ಇಲ್ಲೇ ಇರ್ತೀರಾ, ಈ ಧರೆಯ ಭೋಗವನಿಗೆ ವರ ಮೋಕ್ಷ ಪದವಿಗೆ ಬರ್ತೀರಾ ನೀವು ಇಲ್ಲಿ ಇರ್ತೀರಾ. ಹೆಂಡ ಮಕ್ಕಳ ಬಿಟ್ಟು ಬಂಡೆ ಬಾಳವ ಬಿಟ್ಟು, ಹೆಂಡ ಮಕ್ಕಳ ಬಿಟ್ಟು ಬಂಡೆ ಬಾಳವ ಬಿಟ್ಟು, ಮೋಹದ ಸಂಸಾರ ಮಾಡೋದು ಬಿಟ್ಟು ಬರ್ತೀರಾ ನೀವು. ಬರಕ್ ಸಾಧ್ಯನೇ ಇಲ್ಲ. ನಿಮಗೆ ತೆಜಿಲಿತ್ಯಾಗಿ ಎಲ್ಲ ಬಿಟ್ಟು ಬರ್ತೀರಾ ನೀವು ವೈರಾಗ್ಯ ತಾಯಿ ಅಂದ್ರೆ ಬರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಯಾರು ಅಂತ ಕೇಳಿದ್ರೆ ಕಲಬುರಗಿ ಶರಣ ಬಸಪ್ಪ. ಕಲಬುರಗಿ ಶರಣ ಬಸಪ್ಪ ಏನು ಮಾಡಿದ್ರು ಅಂತ ಕೇಳಿದ್ರ, ಗಡ್ಡಪ್ಪ ಅವ್ರ ಅಣ್ಣ, ಗಡ್ಡಪ್ಪ ಗೌಡ ಅವ್ರ ಅಣ್ಣ. ಆದ್ರ ಇಬ್ಬರು ಏನು ದೇಹ ಎರಡಿದ್ರು, ಪ್ರಾಣ ಒಂದೇ ಇತ್ತು. ಹಂಗ ಅನನ್ಯವಾಗಿ ಇಬ್ಬರು ಅಣ್ಣ ತಮ್ಮ ಇಬ್ಬರು ಒಂದ ತಾಯಿ ಎದೆ ಹಾಲು ಕುಡಿದು ಬೆಳೆದವರು. ಅವಾಗ ದೊಡ್ಡಪ್ಪನ ಹೆಂಡತಿ ನೋಡು, ಅವರು ಬರೇ ಶಿವ 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 ಅಂತೇಳಿ ಭಜನ ಮಾಡ್ಕೋತ ಹೊಂಟಾನ ನಿಮ್ಮ ತಮ್ಮ. ಆದ್ರೆ ನಿಮ್ಮ ಅಣ್ಣ ನಾವು ಬರೇ ದುಡಿದು ಸಾಕಾಗೈತಿ ನಮಗ, ಏನ ದುಡ್ಡು ಸಾಕಾಗೈತಿ, ಇವತ್ತು ಬೇರೆ ಆಗೋದ ಅನ್ನಂತಕಿ ಗಡ್ಡಪ್ಪ ಗೌಡನ ಹೆಂಡತಿ. ಅವಾಗ ಹೆಂಡತಿ ಆಜ್ಞೆ ಮೀರ್ಲಿಲ್ಲವ ದೊಡ್ಡಪ್ಪ. ಹೊಲ ತಗೊಂಡು ಮನೆ ತಗೊಂಡು ಬ್ಯಾರೆ ಅನ್ನಂತ ಕಲಬುರಗಿ ಶರಣ ಬಸಪ್ಪಗ ಏನೋ ಕರಿಕಿ ಹೊಲ ಇಟ್ಟಿದ್ರಂತ. ಯಾವ ಲಂಚ್ಕೊಡ್ರಿ ಕರಿಕಿ ಹೊಲ ಇಟ್ಟಿದ್ರಂತ ಕಲಬುರಗಿ ಶರಣ ಬಸಪ್ಪಗ. ಆದ್ರ ಯಪ್ಪ ನನ್ನ ಕರಿಕಿ ಹೊಲ ಐತಿ, ಏನಪ್ಪ ಬ್ಯಾಡ ಆಗ್ಲಿಲ್ಲಂತ ಶರಣ ಬಸಪ್ಪ. ಅವಾಗ ದೊಡ್ಡಪ್ಪ ನೋಡಪ್ಪ ತಗೊಂಡು ನಿನಗಿದ್ರ ಹೊಲ ಆಯ್ತಪ್ಪ, ನೀನು ಏನು ಎಲ್ಲ ತಗೋತಿಲ್ಲ, ಎಲ್ಲ ನಿನಗೆ ಇರಲಿ, ನನಗೇನು ಬೇಡಂತ. ಯಾರು? ಶರಣ ಬಸಪ್ಪ ಕಲಬುರಗಿ. ನೀನೇ ಎಲ್ಲ ತಗೋರಪ್ಪ, ನನಗೇನು ಬೇಡಂತ. ಊರಾಗೆಲ್ಲ 4 ಮಂದಿ ಗುರು ಇರ್ತಾರಲ್ಲ, ಏನು ಎಲ್ಲ ದೊಡ್ಡಪ್ಪ ತಗೋಕತ್ತಾರ, ನಿನಗೇನು ಒಳ್ಳೆನ ಅಂತ ಲೋಮನ, ನೀ ಏನು ಎಂತ ಹುಚ್ಚಿದು ಶರಣ ತಗೋ ಅಂತ ಎಲ್ಲರೂ ಕೂಡಿ ಕೊಟ್ಟಾಗ ಬರೇ ಕರಿಕಿ ಹೊಲನ ಕೊಟ್ರು. ಕರಿಕಿ ಹೊಲನ ಕೊಟ್ಟಂತ. ಆದ್ರ ಮಹಾದೇವಿ ಆ ಶರಣ ಬಸಪ್ಪನ ಹೆಂಡತಿ ಮಹಾದೇವಿ ಏನು ಅನ್ಲೇ ಇಲ್ಲಂತ. ಹೋಗಿ ಹೊಲದಾಗ ನಟ್ಟು ಕಡದು ಉಟ್ಟು ಕರಿಕಿ ಸ್ವಚ್ಛ ಮಾಡಿ ಕಲಬುರಗಿ ಶರಣ ಬಸಪ್ಪ ಜ್ವಾಳ ಬಿಟ್ಟಿದ್ನಂತ. ಜ್ವಾಳ ಬಿಟ್ಟಿದ್ರ ಮಂದೆಲ್ಲರೂ ಏನು ಮಾಡಿದ್ರು ಅಂತ ಕೇಳಿದ್ರೆ ತೆನಿ ಆರಿಸ್ಕೊಂಡು ಹೋಗಿದ್ರಂತ ಹುಡುಗಿಲೆ. ಕಲಬುರಗಿ ಶರಣ ಬಸಪ್ಪ ಅವ್ರು ಅಂದ್ರ ಆಜು ಬಾಜು ಹೊಲದವ್ರು, ಏನ್ರಿ ಶರಣ್ರ ಹೊಲದಾಗ ಜ್ವಾಳ ಬಿಟ್ಟಿರಿ, ನೀವು ಎಲ್ಲಾರು ತೆನಿ ಆರಿಸ್ಕೊಂಡು ಹೋಗ್ಯಾರ. ಶಿವಾಯ ನಮಃ 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 ಶಿವಾಯ